ಈಗ ಸಂಧ್ಯಾ ಕೃಷ್ಣ ಫಾರಂ ಬಗ್ಗೆ ಹೇಳಿದ್ರೆ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಜಮೀನು ತಗೊಂಡ್ರಿ ಕರೋನಾ ಟೈಮ್ 2020 ತಗೊಂಡ್ರಿ. ಆಗ ನೀವು ಜಮೀನು ತಗೊಂಡಂಗೆ ಹೆಂಗಿತ್ತು ಅಂದರೆ ಪರಿಸ್ಥಿತಿ ಹೆಂಗಿತ್ತು? ಏನೋ ನೋಡಿದ್ರೆ ಅಪರೂಪ ತೆಂಗು ಮರ ಇತ್ತು ಅನಿಸ್ತದೆ, ಇನ್ನೇನು ಈ ಥರ ಹಸ್ರಾಗಿಲ್ಲ ಅಂತ ಅನ್ನಿಸುತ್ತೆ. ಒಂಚೂರು ಇನ್ನಲ್ಲಿ ಹೆಂಗಿತ್ತು ನೀವು ಬಂದಾಗ, ನೀವು ಏನೇನು ಬದಲಾವಣೆ ಮಾಡಿದ್ರಿ ಸರ್? ಇದು ಹೇಗಿತ್ತು ಅಂದರೆ ತೆಂಗಿನ ಮರಗಳಿದಾವೆ ಸರ್. ಆ ತೆಂಗಿನ ಮರ ನೋಡೇ ತಗೊಂಡಿರೋ. ತೆಂಗಿನ ಮರ ಅಂದರೆ ಮೊದಲು ನಾನು ತಗೊಂಡಿರೋ ಕಾರಣ ಭೂಮಿನಲ್ಲಿ ನೀರು ಚೆನ್ನಾಗಿತ್ತು ಸರ್. ಹಾಂ, ಬೋರ್ವೆಲ್ ಇತ್ತಾ? ಬೋರ್ವೆಲ್ ಇತ್ತು ಸರ್. ನಾನು ಬಂದು 1 ಅವರ್ ಕುತ್ಕೊಂಡು ಬೋರ್ ಆಡಿಸಿ ನೋಡಿದೆ ಸರ್. ನೀರು ಫುಲ್ ಬರ್ತಾ ಇತ್ತು, 2 ಇಂಚು ನೀರು ಬರ್ತಾ ಇತ್ತು. ನಮ್ಗೇನು ನೀರು ತೊಂದರೆ ಇಲ್ಲ ಅಂತ ಆಯ್ತು. ಓಕೆ. ಅದರಲ್ಲಿ ಈ ತೆಂಗಿನ ಮರಗಳು ಇದಾವಲ್ಲ ಸರ್, ಅವ್ರು ಏನು ಮಾಡಿದ್ದಾರೆ, ಕೆಳಗಡೆ ಕಬ್ಬು ಹಾಕ್ಬಿಟ್ಟು ಬೆಂಕಿ ಹಾಕ್ತಿದ್ದಾರೆ ಸರ್. ತರಗ ಬೆಂಕಿ ಹಾಕ್ತಾ ಇದ್ರು. ಅವು ಮರಗಳೆಲ್ಲ ಸುಟ್ಟೋಗ್ಬಿಟ್ಟವೆ. ಹೌದು, ರಾವ್ಗೆ. ಹೌದು, ಗರಿ ಎಲ್ಲ ಸುಟ್ಟೋಗ್ಬಿಟ್ಟಿದ್ರೆ ಈ ನಾವೇನು ಸರಿ ಮಾಡೋಕ್ಕಾಗ್ತದೆ ಇಲ್ಲೋ ಅಂತ ಅನ್ಕೊಂಡಿದ್ದೆ ಮನಸ್ಸಲ್ಲಿ. ಅನ್ಕೊಂಡು ಏನು ಮಾಡಿದೆ, ಸರಿ ಹೆಂಗೆ ಆಗಲಿ ತಗೋಣ ಅಂತ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದೆ. ನೀರಿದೆ ಹತ್ತಿರದಲ್ಲಿ ಜಮೀನು, ತಗೋಣ ಅಂತ ನಿರ್ಧಾರ ತಗೊಂಡಿದ್ವಿ. ಮಕ್ಕಳನ್ನೂ ಹೆಣ್ಸನ್ನು ಕರ್ಕೊಂಬಂದೆ, ತೋರಿಸಿದ್ದೆ ಈ ಜಮೀನು ತಗೊತಾ ಇದ್ವಿ ಅಂತ. ಅವರೂ ಇಲ್ಲ ಹತ್ರ ಇದೆ ತಗೊಂಬಿಡೋಣ ಅಂತ ಒಪ್ಪಿಗೆ ಕೊಟ್ಟರು. ಜಮೀನು ತಗೊಂಡ್ಬಿಟ್ಟಿದ್ವಿ ಸರ್. ತಗೊಂಡಿದ ಮೇಲೆ ಈ ತೆಂಗಿನಗಳು ಇರ್ತಾವೋ ಇಲ್ಲ ಅಂತ ಹೇಳ್ಬಿಟ್ಟು 4 ಮರದ ಮಧ್ಯದಲ್ಲಿ ಒಂದೊಂದು ತೆಂಗಿನ ಗಿಡ ಹಾಕಿದ್ದೀನಿ ಸರ್. ಅಂದರೆ ಅವೆಲ್ಲ ಹಂಗೆ ಜೋಚಾಡೋ ಸ್ಟೇಜಲ್ಲಿ ಎಲ್ಲ ಗರಿಗಳೆಲ್ಲ ಒಣಗಿ ಇಲ್ಲ ಇದಾಗಿದ್ದಕ್ಕೆ ಅವು ಇರ್ತತೋ ಇಲ್ಲೋ ಗೊತ್ತಿಲ್ಲ. ಯಾವ್ದಾರ ಒಳ್ಳೇದು ಇಷ್ಟೊಳಗಡೆ ಇದೂ ಡೆವಲಪ್ ಆಗ್ತಾ ಇರ್ತದೆ ಅಂತ ಹೇಳ್ಬಿಟ್ಟು 4 ತೆಂಗಿನ ಮಧ್ಯದಲ್ಲಿ ಈ ಥರ ಹಾಕಿದ್ದೀನಿ ಸರ್. ಒಳ್ಳೇದು. ಓಕೆ. ಇದಕ್ಕೆ ಹಳೆ ತೆಂಗಿನ ಮರ ಲೈನ್ ಮಧ್ಯದಲ್ಲಿ ಒಂದು ಅಡಿಕೆ ಒಂದು ಬಾಳೆ ಹಾಕೊಂಡು ಗುಂಪು ಬಾಳೆ ಮಾಡಿದೆ. ಓಕೆ. ಒಂದು ಅಡಿಕೆನೂ ಎದ್ದೇಳ್ತಾ ಇತ್ತು, ಹಂಗೆ ಗುಂಪು ಬಾಳೆ ಮಾಡಿದ್ದೀನಿ. ಏನು ಕಾರಣ ಗುಂಪು ಬಾಳೆ ಮಾಡೋಕ್ಕೆ? ಏನೋ ನಿಮ್ಗೆ ಈ ಥರ ಎಲ್ಲ ಅನುಭವ ನಿಮ್ಮ ಒಂದು ಪ್ಲ್ಯಾನ್ ಮಾಡಿದ್ರಿ ಎಲ್ಲ? ನನ್ನ ಮನಸ್ಸಿಗೆ ಏನು ಬಂದಿದೋ ಅದು ಮಾಡಿದ್ದೀನಿ ಸರ್. ಓಕೆ. ನೋಡಿ ವೀಕ್ಷಕರೇ, ಇಲ್ಲೇ ಅವ್ರು ಏನು ಹೇಳ್ತಾ ಇದ್ದಾರೆ ಪ್ರಾಕ್ಟಿಕಲ್ ಆಗಿ ಆ ತೆಂಗಿನ ಗಿಡ ಅಲ್ಲಿದೆ, ಮಧ್ಯೆ ಇಲ್ಲಿ ಅಡಿಕೆ ಲೈನ್ ಕಾಣ್ತಾ ಇದೆ. ಅಡಿಕೆ ಲೈನ್ ಹತ್ರ ಇಲ್ಲೇ ಬಾಳೆ, ಗುಂಪು ಬಾಳೆ ಅಂದರೆ ನಾವು ಏನು ಮನೆ ಹತ್ರ ಎಲ್ಲ ಬೂದ್ ಬಾಳೆ ಈ ಥರ ಎಲ್ಲ ಹಿಂದೆ ಬೆಳೀತಿದ್ವಲ್ಲ, ಅದನ್ನೇ ಗುಂಪು ಬಾಳೆ ಪದ್ಧತಿ. ಓಕೆ, ಈಗ ಹೇಳಿ ಸರ್. ಈಗ ನೀವು ಹೇಳೋದನ್ನ ಇಲ್ಲಿ ತೋರಿಸ್ದೆ. ಗುಂಪು ಬಾಳೆ ಮಾಡಿದ್ದೀನಿ ಸರ್. ಈ ಗುಂಪು ಬಾಳೆನಲ್ಲೇ ನಾನೇನು ಮಾಡಿದೆ ಅಂದರೆ, ಈ ಪ್ರತಿಯೊಂದು ಐಟಮು ನಮ್ಮ ತೋಟದಲ್ಲೇ ಇರಬೇಕು. ಎಲ್ಲ ಬೆಳೆನೂ ಇರಬೇಕು, ಮನೆ ಬಳಸೋಲ್ಲ ಬೆಳೆನೂ ಇರಬೇಕು. ಎರಡನೇದು, ಒಂದು 3 ಎಕರೆ 4 ಎಕರೆ ರೈತ ಹೊರಗಡೆ ಹೋಗದಂಗೆ ಇಲ್ಲೇ ಹೆಂಗ್ ಸಂಪಾದನೆ ಮಾಡ್ಬೋದು ಅನ್ನೋದು ನನ್ನ ಕಾನ್ಸೆಪ್ಟ್ ಮನಸ್ಸಲ್ಲಿ ಮಾಡ್ಕೊಂಡು ಮನಸ್ಸಲ್ಲಿ ನಾವು ಜೀವನ ಹೆಂಗ್ ಮಾಡ್ತೀವೋ 10 ಜನ ನೋಡಿದ್ರೇನು ಅದು ದಾರಿಗೆ ಬರಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು ಸರ್. ಯಾರನ್ನು ಫೋರ್ಸ್ ಮಾಡಿ ಅದು ಮಾಡಿ ಇದು ಮಾಡು ಅಂತ ಹೇಳೋಕ್ಕಾಗಲ್ಲ. ನಾವು ಕರೆಕ್ಟ್ ಮಾಡಿ ತೋರಿಸಿದ್ರೆ ನಮ್ಮನ್ನು ನೋಡಿ 1000 ಜನ ಮಾಡಲ್ಲ, ಕನಿಷ್ಠ 5-6 ಜನ ಮಾಡಿದ್ರೇನು ಅದೊಂದು ತೃಪ್ತಿ. ಹೌದು, ಆ ಥರ ನಾನು ಮಾಡೋಕೆ ಹೋಗಿದ್ದೆ ಸರ್. ಈ ಮಧ್ಯದಲ್ಲಿ ಬಾಳೆ ಅಡಿಕೆ ಹಾಕಿದ್ದೀನಿ. ಈ ತೆಂಗು ಲೈನಲ್ಲಿ ಏನು ಮಾಡಿದ್ದೀನಿ ಸರ್, ಹಳೆ ತೆಂಗು ಲೈನಲ್ಲಿ ಮಧ್ಯದಲ್ಲಿ ಒಂದು ಜಾಯಿಕಾಯಿ ಹಾಕಿದ್ದೀನಿ. ಓಕೆ. ಈ ಜಾಯಿಕಾಯಿ ಗಿಡ ಸರ್. ಓಕೆ. ಈ ಜಾಯಿಕಾಯಿ ಗಿಡಕ್ಕೆ ಈ ಗಿಡಕ್ಕೆ ಮಧ್ಯದಲ್ಲಿ ನುಗ್ಗೆ ಮರಗಳು ಹಾಕಿದ್ದೀನಿ. ಓಕೆ. ನೋಡಿ ಸರ್, ಅಲ್ಲಿ ಇದ್ದಾವೆ. ಕರೆಕ್ಟ್. ನುಗ್ಗೆ ಮರ ಹಾಕಿದ್ದೀನಿ. ನುಗ್ಗೆ ಮರ ಪಕ್ಕದಲ್ಲೇ ಒಂದು ಪಪ್ಪಾಯಿ ಗಿಡ ಹಾಕಿದ್ದೀನಿ. ಅಂದ್ರೆ ಈಗೆಲ್ಲ ಪಪ್ಪಾಯಿ ತೆಗೆದು ಬಿಟ್ಟಿದ್ವಿ, ನೆಳ್ಳಾಗಿದ್ಮೇಲೆ ಪಪ್ಪಾಯಿ ಬಿಸಿಲು ಬೀಳಬೇಕು ಅದನ್ನ ತೆಗೆದು ಬಿಟ್ಟಿದ್ವಿ. ಈ ಪಪ್ಪಾಯಿ ಗಿಡ ಹಾಕಿದ್ವಿ ಸರ್. ಓಕೆ. ಅದರಲ್ಲಿ ಪಪ್ಪಾಯದಲ್ಲಿ ನಮಗೆ 2 ಲಕ್ಷ ಆದಾಯ ಬಂತು. ಓಕೆ. ಕೊರೋನಾ ಟೈಮಲ್ಲೇ ಒಳ್ಳೆ ಬೇಡಿಕೆ ಇತ್ತು ಅದಕ್ಕೆ. ಸರಿ. ಓಕೆ. ಆಪ್ಕಾಮ್ಸ್ ಅವರು ನಮಗೆ ಫೋನ್ ಮಾಡಿ ಕಟ್ ಮಾಡು ಅಂತ ಹೇಳೋರು. ಅದರಲ್ಲಿ ಚೆನ್ನಾಗಾಯ್ತು ಸರ್. ಈ ಬಾಳೆ, ಗುಂಪು ಬಾಳೆನಲ್ಲಿ ಓಕೆ ಸರ್, ನೀವು ನಂಬ್ತೀರಿ ಇಲ್ವೋ, ನಾನು ಹಾಕಿರೋದು 400 ಗಿಡ, 300 ಗಿಡ ಪಪ್ಪಾಯಿಗೆ 2 ಲಕ್ಷ ಬಂತು. ಓಕೆ. 400 ಗಿಡ ಬಾಳೆಗೆ ನನಗೆ ಈ 3.5 ಎಕರೆನಲ್ಲಿ ನನಗೆ 11 ಲಕ್ಷ ರೂಪಾಯಿ ದುಡ್ಡು ಬಂತು. ಬಾಳೆ ಈ 4 ವರ್ಷದಿಂದಾನು ನಾನು ಕಾಪಾಡ್ತದೆ. ಈಗಲೂ ಅಲ್ಲೊಂದು ಗಿಡ ಇಟ್ಟಿದ್ವಿ. ಈಗ ಜಾಸ್ತಿ ನೆಳ್ಳಾಗಿದೆ, ಈ ಅಡಿಕೆ ಒಂದ್ ಸ್ವಲ್ಪ ಮೇಲೆ ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈಗ ತೆಗಿತಾ ಇದ್ದೀನಿ. ಜಾಸ್ತಿ ಇಟ್ಟಿದ್ದೀನಿ ಸರ್, ವಾತಾವರಣ ಕರೆಕ್ಟ್ ಬ್ಯಾಲೆನ್ಸ್ ಮಾಡಕ್ಕೆ. ಓಕೆ. ಗುಂಪಾಳಲ್ಲಿ ಒಂದು 11 ಲಕ್ಷ ಬಂತು, ಪಪ್ಪಾಯಲ್ಲಿ ಒಂದು 2 ಲಕ್ಷ ಬಂತು, 13 ಲಕ್ಷ ದುಡ್ಡು ಬಂದಿದೆ ಸರ್ ಈ 4 ವರ್ಷದಲ್ಲಿ ನನಗೆ. ಓಕೆ. ಈ 11 ಲಕ್ಷ ನನಗೆ ಇದರ ಮೇಂಟೆನೆನ್ಸ್ಗೆ, ನನ್ನ ಲ್ಯಾಬರ್ಗೆ, ನನ್ನ ಖರ್ಚಿಗೆ ಆಯ್ತು. ನನ್ನ ಕೈಯಿಂದ ಹಾಕಿದಂಗೇನಿಲ್ಲ. ಮತ್ತೆ ತೆಂಗು ಈಗ ನೀವು ಬಂದಾಗ ಇಲ್ಲಿ ನಾನು ನೋಡ್ತಾ ಇದ್ದೀನಿ, ಈಗ ತೆಂಗು ಫುಲ್ ಎಲ್ಲ ಡೆವಲಪ್ ಆಗಿದೆ, ಹಳೆ ಮರಗಳೆಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. 4,000 ಎಳ್ನೀರು ಬಂದಿದ್ದಾವೆ. 4,000 ಎಳ್ನೀರು ಈಗ ಒಂದ್ಸತಿ ಕೂದಾಗ. ಒಟ್ಟು ಎಷ್ಟು ಮರ ಇದೆ ಸರ್ ತೆಂಗು ಹಳೇದು? ಸರ್ ನಮಗೆ ಈ ಜಮೀನಲ್ಲಿ
135 ಮರ ಇದ್ವು ಮೊದಲು ನೀವು ಬಂದಾಗ. ನಾವು ಬಂದಾಗ. ಹಾಂ, ಈಗ ನಾನು ಮತ್ತೆ 150 ಗಿಡ ಹಾಕಿದ್ದೀನಿ. ಅದೇ ನೀವು ಹೇಳಿದಾಗ ಮಧ್ಯ 4 ಹಾಂ, ಅವ್ರು ಇದ್ದಾಗ ಹೋಗಿರೋ ಗಿಡಗಳು ಎಲ್ಲ ಸೇರಿ 150 ಗಿಡ ಹಾಕಿದ್ದೀನಿ. ಓಕೆ. ಅವು ಬರ್ತಾ ಇದಾವೆ, ಚೆನ್ನಾಗೇ ಇದಾವೆ. ಹಾಗೆ ಇಲ್ಲ ಕಾಣ್ತಾ ಇದೆ. ಹೌದು ಹೌದು. ಹಾಂ, ಅವು ಚೆನ್ನಾಗೇ ಇದಾವೆ. ಅದು ಇನ್ನು ಈಲ್ಡ್ ಬರೋಕೆ ಇನ್ನೊಂದು 2 ವರ್ಷ 3 ವರ್ಷ ಬೇಕೇನೋ. ಅದು ಈಲ್ಡ್ ಬಂದಮೇಲೆ ಇದು ಕಾಯಿಗೆ ಹಾಕಂತೀವಿ ಸರ್. ಓಕೆ. ಈಗ ನೀವು ಹೇಳಿದ್ರೆ 135 ತೆಂಗಿನ ಮರದಿಂದ ವರ್ಷಕ್ಕೆ ಎಷ್ಟು ಆದಾಯ ಮಾಡ್ತಾ ಇದ್ದೀರಿ? ಇದು ಬೇರೆ. ಹಾಂ, ಒಂದು 3 ಲಕ್ಷ ಕಮ್ಮಿ ಇಲ್ದಂಗೆ ಬರ್ತಾ ಇದೆ ಸರ್. ಹಾಂ, ಅಂದರೆ ವೀಕ್ಷಕರು ಇಲ್ಲಿ ಹೇಳ್ತಾರೆ ಅವರು ಗುಂಪು ಬಾಳೆ ಪ್ಲಸ್ ಪಪ್ಪಾಯಿಂದ 13 ಲಕ್ಷ 4 ವರ್ಷದಲ್ಲಿ ಮಾಡಿದ್ದು. ತೆಂಗು ಅವ್ರಿಗೆ ಮಾಮೂಲಿ ರೆಗ್ಯುಲರ್ ಕ್ರಾಪ್. ಮೊದಲ ವರ್ಷ 2.25 ಲಕ್ಷಕ್ಕೆ ಗುತ್ತಿಗೆ ಕೊಟ್ಬಿಟ್ಟಿದ್ದೆ ಸರ್. ಹಾಂ ಹಾಂ, ಗೊತ್ತು, ಅನುಭವ ಇಲ್ದಾನೆ. ಹಾಂ ಹಾಂ. ಆಮೇಲೆ ನಾವೇ ಸ್ವಂತ ಇಟ್ಕೊಂಡಿದ್ವಿ. ಕೊಬ್ಬರಿಗೆ ಕಾಯಿ ಹಾಕ್ಸಿದ್ದೆ. ಓಕೆ. ಕಾಯಿ ಹಾಕಿದಾಗ ಏನಾಯ್ತು ಅಂದರೆ ಸರ್, ರೇಟ್ ಇರಲಿಲ್ಲ. ಹೌದು, ಕೊಬ್ಬರಿ ರೇಟ್ ಬಿದ್ದೋಯ್ತು. ಕಾಯಿಗೂ ರೇಟ್ ಇಲ್ಲ, ಕೊಬ್ಬರಿಗೂ ರೇಟ್ ಇಲ್ಲ. ಕರೆಕ್ಟ್. ಆವಾಗ 20,000 ಕಾಯಿ 2 ಲಕ್ಷಕ್ಕೆ ಲಾಟ್ ಕೊಟ್ಬಿಟ್ಟಿದ್ದೀನಿ. ಹಾಂ ಹಾಂ. ಈಗ ಅದ್ರ ಮೇಲೆ ಕಾಯಿ ಹಾಕಿಲ್ಲ ಇನ್ನು. ಬೇಡ, ಇದೇ ಮಾಡ್ಕೊಂಡಿದ್ವಿ. ನಮ್ಮ ಮನೆಗೆ ಈ ಅರಕಾಯಿಗಳು ಇವು ಮಿಕ್ಕಿರೋ ಕಾಯಿ ಬರ್ತಾವಲ್ಲ ಸರ್, ಅವೇ ಬೇಕಾದಷ್ಟು. ಅವೇನಾಗ್ತದೆ ಅಂದರೆ ಆಯಿಲ್ ಮಾಡಿಬಿಟ್ಟು ನಾವು ಮನೆಗೆ ಅದೇ ಯೂಸ್ ಮಾಡ್ತೀವಿ. ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀರಿ. ಅದೇ ರೀತಿ ಯಾರಿಗಾದ್ರು ನಮ್ಮ ಫ್ರೆಂಡ್ಸಿಗೆ ಬೇಕಂದ್ರೆ ಅದೇ ಎಣ್ಣೆ ಮಾಡಿ ಕಳಿಸ್ತೀನಿ. ಓಕೆ. ಒಂದು ಇವರು ಕಮರ್ಷಿಯಲ್ ಆಗಿ ಥಿಂಕ್ ಮಾಡಿದ್ರು. ಯಾಕಂದ್ರೆ ಆ ಒಂದು ಹಿನ್ನೆಲೆ ಇರೋದಕ್ಕೆ ಕೊಬ್ಬರಿನ ರೇಟ್ ಕಡಿಮೆ ಆದಾಗ ಉಳ್ಕೊಂಡಿದ್ರಲ್ಲೇ ಕಾಯಿ ನಿಮ್ಮ ಮನೆಗೆ ಎಣ್ಣೆ ಮಾಡಿ ಗೊತ್ತಿರೋರಿಗೆಲ್ಲ ಕೊಡ್ತಾ ಇದ್ದೀರಿ. ಈಗೆಲ್ಲ ನೀವು ಎಳ್ನೀರು ಕೊಡ್ತಾ ಇದ್ದೀರಿ. ಎಳ್ನೀರು ರೇಟ್ ಇದೆ ಅಂತ ವರ್ಷಕ್ಕೆ ಅದೆಷ್ಟು ಸಿಗ್ತಾ ಇದೆ ಸರ್ ಎಳ್ನೀರು? 3.5 ಲಕ್ಷ ತನಕ ಸಿಗ್ತಾ ಇದೆ. ವರ್ಷಕ್ಕೆ ಆವ್ರೇಜು ಒಂದು ತಿಂಗಳಿಗೆ 30,000 40,000 ರೀತಿ ಆವ್ರೇಜ್ 25-30 ಸಾವಿರ ರೂಪಾಯಿ ಒಂದ್ಸತಿ ಕೂದಾಗ ವರ್ಷಕ್ಕೆ ಒಂದು 3.5 ಲಕ್ಷ ಕೊಡ್ತಾ ಇದ್ದೀರಿ. ಹೌದು ಸರ್.